ಮಿತ್ರರೇ, LPG ಎಮರ್ಜೆನ್ಸಿ ಉಂಟಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ತಟ್ಟಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ LPG ಸಿಲಿಂಡರ್ ಪೂರೈಕೆ ಬಹುತೇಕ ಸ್ತಬ್ಧಗೊಂಡಿದೆ. ಇದರಿಂದ ಹೋಟೆಲ್ ಮಾಲೀಕರು ಮೆನು ಬದಲಾವಣೆ, ಕಡಿಮೆ ಪ್ರಮಾಣದ ಆಹಾರ ತಯಾರಿಕೆ ಸೇರಿದಂತೆ ಹಲವು ಪರಿಹಾರಗಳನ್ನು ಹೋಗಿದ್ದಾರೆ. ಅಲ್ಲದೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಹೋಟೆಲ್ಗಳು ಮುಚ್ಚುವುದು ಅನಿವಾರ್ಯವಾಗಿದೆ. ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಕೇರಳ, ಉತ್ತರ ಪ್ರದೇಶ, ಕರ್ನಾಟಕ ಹೀಗೆ ಸಮಸ್ಯೆ ವ್ಯಾಪಿಸಿದೆ. ಈಗಾಗಲೇ ಹೋಟೆಲ್ಗಳಿಗೆ ಗ್ರಾಹಕರ ಸಂಖ್ಯೆ 10% ಕುಸಿಸಿದೆ. ಅಗತ್ಯ ವಸ್ತುಗಳ ಕಾಯ್ದೆ ಅನ್ವಯ LPG ನೈಸರ್ಗಿಕ ಅನಿಲ ಉತ್ಪಾದನೆ ಸರಬರಾಜು ನಿಯಂತ್ರಣಕ್ಕೆ ಅಗತ್ಯ ವಸ್ತು ಕಾಯ್ದೆ ಅಸ್ತ್ರ ಬಳಸಿದ ಕೇಂದ್ರ ಸರ್ಕಾರ LPG LNG ಉತ್ಪಾದನೆಗೆ ಆದ್ಯತೆ ನೀಡಲು 10% ಉತ್ಪಾದನೆ ಹೆಚ್ಚಿಸಲು BPCL, HPCL, IOCಗೆ ಸೂಚನೆ. LPG ಪೂರೈಕೆ ಸಮಸ್ಯೆ ಅವಲೋಕನ ಸಭೆ ನಡೆಸಲು ಪ್ರಧಾನಿ ಕರೆ ಮಾಡಿದ್ದಾರೆ. ತೈಲ ಉತ್ಪನ್ನ ಕಂಪನಿಗಳಿಗೆ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ಇಂದು ಸಚಿವ ಮುನಿಯಪ್ಪ ಸಭೆ ನಡೆಸಿದ್ದಾರೆ. ರವಾ, ದೋಸೆ, ವಡೆ ಇಲ್ಲ. ದರ್ಶನಿಗಳಲ್ಲಿ ಹೆಚ್ಚಿನ ಗ್ಯಾಸ್ ಬೇಕಾಗುವ ಕಾರಣ ರವೆ, ದೋಸೆ, ವಡೆಯಂಥ ಆಹಾರ ಪದಾರ್ಥಗಳಿಗೆ ಬ್ರೇಕ್ ನೀಡಲಾಗಿದೆ. ಕಾಫಿ, ಟೀ ಮಾತ್ರ ಲಭ್ಯ. ಆಹಾರಕ್ಕಾಗಿ ಹೋಟೆಲ್ ಅವಲಂಬಿಸಿರುವ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ವೈದ್ಯಕೀಯ ಸಿಬ್ಬಂದಿಗೆ ಆದ್ಯತೆ ಸೇವೆ ಎಂದರು ಮಾಲಕರು. ಕಾಳಸಂತೆ ಮಾರುಕಟ್ಟೆಯಲ್ಲಿ 2,500ರಿಂದ 3,000ವರೆಗೆ ಸಿಲಿಂಡರ್ ಮಾರಾಟವಾಗುತ್ತಿದೆ. PGಗಳಲ್ಲಿಯೂ ಪರದಾಟ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತವಾಗಿದ್ದರಿಂದ 3 ಹೊತ್ತು ತರಹ ಆಹಾರ ಒದಗಿಸಲು ಮಾಲೀಕರು ಪರದಾಡುತ್ತಿದ್ದಾರೆ. 10 ಲಕ್ಷಕ್ಕೂ ಅಧಿಕ ಜನರು ವಾಸವಿರುವ PGಗಳಲ್ಲಿ ಬದಲಾದ ಆಹಾರ ಮೆನು ಸ್ಟಾರ್ಟ್ ಆಗಿದೆ. ಕ್ಯಾಟರಿಂಗ್ ಸೇವೆಗೂ ಸಿಲಿಂಡರ್ ಸಮಸ್ಯೆಯಾಗಿದೆ. ಹೀಗೆ ಇರಾಕ್, ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಯುದ್ಧಗಳು ಮುಂದುವರೆದರೆ ಜನರ ಸಂಕಷ್ಟ ಬಹಳ ಆಗುತ್ತದೆ. ಹೀಗಾಗಿ ರಷ್ಯಾ ಕೂಡ ಅಮೆರಿಕಾಗೆ ಸಲಹೆ ನೀಡಿದೆ. ಯುದ್ಧವನ್ನು ನಿಲ್ಲಿಸಲು ಸಲಹೆ ನೀಡಿದೆ. ಚೀನಾ ಕೂಡ ಸಲಹೆ ನೀಡಿದೆ. ಆದ್ದರಿಂದ ಅಮೆರಿಕ ಮತ್ತು ಇಸ್ರೇಲ್ಗಳು ಯುದ್ಧ ನಿಲ್ಲಿಸಲು ಅವಶ್ಯಕತೆ ಇರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.